ಪ್ರತಿಯೊಬ್ರು 1-2 ಎಮ್ಮೆ ಮನೆ ಕಟ್ಕೊಂಡ್ರು ಒಂದು ಸಂಸಾರ ಆರಾಮ್ಸೆ ನಡೆಯುತ್ತೆ. ಯಾಕಂದ್ರೆ ಹಳ್ಳಿಯಲ್ಲಿ ಒಂದು 10-15 ಸಾವಿರ ರೂಪಾಯಿ ಬಂತಂದ್ರೆ ಆರಾಮ್ಸೆ ಫ್ಯಾಮಿಲಿ ಮೇಂಟೆನೆನ್ಸ್ ಆಗ್ಬಿಡುತ್ತೆ. 2 ಎಮ್ಮೆಗೆ ಅದು ಪಕ್ಕ ಬರುತ್ತೆ. ಇದು ಸಿಂಪಲ್ ಸರ್, ನಾವ್ ಇದಕ್ಕೆ ಜಾಸ್ತಿ ಫುಡ್ ಹಾಕೋ ಅವಶ್ಯಕತೆ ಇಲ್ಲ. ಏನ್ ಮನೆಯಲ್ಲಿ ಸಾಕೋರಿಗೆ ಇನ್ನೂ ಈಸಿ. ಇನ್ನು ಯಾಕಂದ್ರೆ ಇವಕ್ಕೆ ನಾವು ಫುಡ್ ಹಾಕ್ತಾ ಇದೀವಿ ಯಾಕಂದ್ರೆ ಜಾಸ್ತಿ ಇರೋದ್ರಿಂದ. ಬಟ್ ಹಳ್ಳಿಗಳಲ್ಲಿ ಸಾಕೋರಿಗೆ ಬಹಳ ಬೆನಿಫಿಟ್ ಇದೆ. ಯಾಕಂದ್ರೆ ಮನೆ ಹತ್ರ ಮುಸ್ರಿ ಅವು ಇವು ಹೊರಗಡೆ ಬಿದ್ದೇ ಇರ್ತಾವ, ಅಂತವು ತಿಂದ್ಬಿಟ್ಟು ಆರಾಮ್ಸೆ ಬೆಳಿತಾವ. 100-200 ನಾವು ಕೋಳಿನ ಸಾಕೊಂಡ್ರು ಎವ್ರಿ ಡೇ ಮೊಟ್ಟೆಲಿದ್ದಾನು ಬರುತ್ತೆ, ಎವ್ರಿ ಡೇ ಕೋಳಿನ ಮಾಡಿದ್ರು ಬರುತ್ತೆ. ನಾಟಿ ಎಮ್ಮೆ ಒಂದು 3-4 ತಿಂಗಳು ಕೊಡುತ್ತೆ. ಬಟ್ ಮುರ್ರ 6-7 ತಿಂಗಳವರೆಗೂ ನಮಗೆ ಹಾಲು ಕೊಡುತ್ತೆ. ಸ್ಟಾರ್ಟಿಂಗು ನಾವು 6 ಎಮ್ಮೆ ತಗೊಂಬಂದ್ವಲ್ಲ ಸರ್, ಅದ್ರಲ್ಲಿ ನಮಗೆ ಕೆಲವೊಂದು ಗೊತ್ತಾಗ್ಲಿಲ್ಲ ಸರ್. ಕೆಲವೊಂದು ಚೆನ್ನಾಗಿ ನೋಡ್ಕೊಳಕ್ ಆಗದೆ 3 ಮರಿ ಸತ್ತೋದು. ಎಮ್ಮೆ 3 ಎಮ್ಮೆಗೆ ಮರಿ ಸತ್ತೋದು. ಅವಾಗ್ಲಿದ್ದ ನಾವು ಅಲರ್ಟ್ ಆಗ್ಬಿಟ್ವಿ. ಯಾಕಂದ್ರೆ ಫಸ್ಟ್ ನಾವು ಬಿಸ್ನೆಸ್ ಪರ್ಪಸ್, ಆಮೇಲೆ ನಾವ್ ಮಕ್ಕಳನ್ನ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವತ್ತಿತ್ತ ಕೇರ್ ತಗೊಂಡ್ವಿ. ಬಟ್ ಅದರಲ್ಲಿ ಉಳಿದಿರೋದೇ ಈ 3 ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್ ತಮ್ಮೊಂದು ಪರಿಚಯ ಮಾಡ್ಕೊಡಿ ಮೇಡಮ್. ಸರ್, ನನ್ನ ಹೆಸರು ಶಿವರಂಜನಿ ಅಂತ. ನಮ್ದು ಹೊಸಪೇಟೆ ಹತ್ರ ಗಾಳಮ್ಮ ಗುಡಿ ಹತ್ರ. ನಮ್ ಫಾರ್ಮ್ ಬಂದ್ಬಿಟ್ಟು HD ಫಾರ್ಮ್ ಅಂತ. ನ್ಯಾಚುರಲ್ ಆಗಿ ಏನೋ ಒಂದು ಮಾಡ್ಬೇಕು ಅನ್ನೋ ಒಂದು ಥಾಟ್ಲಿದ್ದ ಸ್ಟಾರ್ಟ್ ಮಾಡಿದ್ವಿ. ಬಟ್ ಒಂದು ಪ್ರಾಬ್ಲಮ್ ಇತ್ತು ಸರ್. ಹೇಳ್ಬಾರ್ದೋ ಗೊತ್ತಿಲ್ಲ, ಬಟ್ ಹೇಳ್ತೀನಿ. ನಮ್ಮ ಹಸ್ಬೆಂಡ್ ಡೆತ್ ಆದ್ರು ಒಂದು 2 ಇಯರ್ಸ್ ಮುಂಚೆ. ಅಲ್ಲಿವರೆಗೂ ನನಗೆ ಏನಾದ್ರೂ ಮಾಡ್ಬೇಕು ಅಂತ ಒಂದು ಥಾಟ್ ಇರ್ಲಿಲ್ಲ. ಯಾಕಂದ್ರೆ ಆಲ್ರೆಡಿ ಒಂದು ನೆಟ್ವರ್ಕ್ ಇದ್ರಲ್ಲಿ ಇದ್ವಿ. ಹಂಗಾಗಿ ಬೇರೆ ಈ ತರ ನನ್ಗೆ ಯಾವ್ದು ಥಾಟ್ ಇರ್ಲಿಲ್ಲ. ಬಟ್ ಯಾವಾಗ ನಮ್ಮ ಹಸ್ಬೆಂಡ್ ಡೆತ್ ಆದ್ರು ನನಗೆ ಹೊರಗಡೆ ಹೋಗಕ್ ಒಂಥರ ಮುಜುಗರ ಆಯ್ತು. ಆ ಟೈಮ್ ನಲ್ಲಿ ಮನೆಯಲ್ಲೇ ಕೂತ್ಕೊಂಡು ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು. ಮಕ್ಕಳದೆಲ್ಲ ಓದ್ ಕಂಪ್ಲೀಟ್ ಆಗಿತ್ತು. ಯೋಚನೆ ಮಾಡಿದೆ. ಯಾಕಂದ್ರೆ ಮಕ್ಕಳು ದೊಡ್ಡವರಾದ್ಮೇಲೆ ಹೇಳ್ತಾರಲ್ವಾ, ಯಾರ್ಯಾರು ಗುಡಿಗೆ ಅವ್ರು ಹೋಗ್ಲೇಬೇಕು ಅಂತ. ಇವಾಗ ಓಕೆ, ನಾಳೆ ಮಕ್ಳು ಮದುವೆ ಆಗಿ ಅವ್ರವ್ರ ಲೈಫ್ ಆದ್ಮೇಲೆ ನಂದೇನ್ ಫ್ಯೂಚರ್ ಅಂತ. ಆ ಟೈಮ್ ನಲ್ಲಿ ಏನೋ ಒಂದ್ ಮಾಡ್ಬೇಕು ಅನ್ನೋ ಒಂದು ಥಾಟ್ಲಿದ್ದ. ನಮ್ಮ ಮಕ್ಳಿಬ್ಬರಿಗೂ ಬಹಳ ಇಷ್ಟ ಈ ತರ ಫಾರ್ಮಿಂಗ್ ಮಾಡ್ಬೇಕು ಅಂತ. ಬಟ್ ಐಡಿಯಾ ಒಂದ್ ಚೂರು ಇರ್ಲಿಲ್ಲ. ಅವ್ರಿಗೂ ಇರ್ಲಿಲ್ಲ, ನನಗೂ ಇರ್ಲಿಲ್ಲ. ಯಾಕಂದ್ರೆ ನಮ್ಮ ಮಕ್ಳಿಬ್ರು ಅಷ್ಟೇ, ಒಬ್ಬನ್ CA ಓದಿದಾನೆ, ಒಬ್ಬನ್ MBA ಓದಿದಾನೆ. ಹಂಗಾಗಿ ಫಾರ್ಮರ್ ಐಡಿಯಾ ಇಲ್ಲ. ಬಟ್ ಲೇಡೀಸ್ ಮನೇಲಿ ಇದ್ಕೊಂಡು ಏನಾದ್ರು ಮಾಡ್ಬೇಕಂದ್ರೆ ಫಾರ್ಮಿಂಗೇ ಬೆಸ್ಟ್ ಅಂತ ಎಮ್ಮೆ ಫಾರ್ಮ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸರಿ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು 6 ಎಮ್ಮೆ ತಗೊಂಬಂದ್ವಿ. ವಿಜಯವಾಡ ಹತ್ರ ತಗೊಂಬಂದ್ವಿ. 6 ಎಮ್ಮೆಲಿದ್ದ ನೋಡೋಣ ಹೆಂಗ್ ಆಗುತ್ತೋ ಅಂತ ಸ್ಟಾರ್ಟ್ ಮಾಡಿದ್ವಿ. ನಿಮಗೆ ಎಮ್ಮೆನೂ ತೋರಿಸ್ತೀವಿ. ಸ್ಟಾರ್ಟ್ ಮಾಡಿದ್ದು 6 ಎಮ್ಮೆ. ಇವಾಗ ಒಂದು 17 ಎಮ್ಮೆ ಆಗಿದೆ. ನೆಕ್ಸ್ಟ್ ಮಂತ್ಗೆಲ್ಲ ಇನ್ನೊಂದು 4-5 ತಗೊಂಡ್ಬರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಎಮ್ಮೆ ಸ್ಟಾರ್ಟ್ ಮಾಡಿದ್ಮೇಲೆ ಹಾಲ್ದೆಲ್ಲ ಚೆನ್ನಾಗಿದ್ದು ಆಗ್ತಿತ್ತು. ಜನ ಎಲ್ಲ ನಮ್ ಫ್ರೆಂಡ್ ಸರ್ಕಲ್ ಅಲ್ಲೇ ಸ್ಟಾರ್ಟ್ ಮಾಡಿದ್ವಿ. ನನಗೆ ಎಲ್ರು ಹೇಳ್ತಿದ್ರು ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ನಿಜವಾಗ್ಲೂ ದೇವ್ರ ದಯೆಯಿಂದ ನನಗೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗಿಲ್ಲ. ನಮ್ ಫ್ರೆಂಡ್ಸ್ ಎಲ್ರು ಹಾಲ್ ಒರಿಜಿನಲ್ ಸಿಗ್ತಾ ಇಲ್ಲ, ನೀನ್ ಅದು ಮಾಡಿದ್ರೆ ಯಾಕೆ ತಗೊಳಲ್ಲ ಅಂತ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು. ಅದಾದ್ಮೇಲೆ ಹಾಲ್ ಇವತ್ತು ಶಾರ್ಟೇಜ್ ಬರ್ತಾ ಇದೆ, ಆ ಸಿಚುವೇಶನ್ ಆಗಿದೆ. ಅದನ್ನ ಮಾಡ್ತಾನೆ ಎಮ್ಮೆದು ಕೋಳಿದೂನು ಮಾಡೋಣ. ನಾಟಿ ಕೋಳಿ ಪ್ಯೂರ್ ನಾಟಿ ಬಂದ್ರೆ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತಲ್ವಾ, ಇದೆಲ್ಲ ಇಟ್ಕೊಂಡ್ಮೇಲೆ ಒಬ್ರಿಬ್ರು ಮಾಡೋ ಕೆಲಸ ಇಲ್ಲ. ಒಂದ್ 4 ಜನಕ್ಕೆ ಹೆಲ್ಪ್ನು ಆಗುತ್ತೆ ಅನ್ನೋ ಒಂದು ಉದ್ದೇಶ ಇನ್ನು ದೊಡ್ಡದಾಗೆ ಇದನ್ನ ಮಾಡೋಣ ಅಂತ ಕೋಳಿದು ಸ್ಟಾರ್ಟ್ ಮಾಡಿದ್ವಿ. ಕೋಳಿದು ಸಕ್ಸಸ್ ಆಗ್ತಾ ಬಂತು. ರಿಟೇಲ್ ಚೆನ್ನಾಗಾಯ್ತು. ಇವಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಕುರಿದೂನು ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಅಂದ್ರೆ ಕುರಿದು ನನಗೂ ಐಡಿಯಾ ಇಲ್ಲ. ಬಟ್ ನಮ್ಮ ಹತ್ರ ಕೆಲಸ ಮಾಡೋರು ಸಜೆಷನ್ ಕೊಟ್ಟಿದ್ರು, ಅಕ್ಕ ಪ್ಲೇಸ್ ಇದೆ ನಮ್ಮ ಹತ್ರ, ಕುರಿ ತಗೊಂಬರೋಣ ಅಂತ. 20 ಕುರಿ ತಗೊಂಬಂದ್ವಿ. ಚೆನ್ನಾಗ್ ಆಗ್ತಾ ಇದೆ, ದೇವ್ರ ದಯೆ. ಬಟ್ ಇವತ್ತು ನಾನ್ ಹೇಳೋದು ಒಂದೇ, ಯಾರೇ ಆಗಿರ್ಲಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಅದು ಯಾರೇ ಆಗಿರ್ಲಿ. ಬಟ್ ನನ್ಗೆ ಅದು ಇಷ್ಟ. ಚಿಕ್ಕವರಿದ್ದೇ ಆಗ್ಲಿದ್ದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ ಅದೇ ಉದ್ದೇಶಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ನಾಳೆ ಡಿಪೆಂಡ್ ಆಗಿ ಇನ್ನೊಬ್ಬರನ್ನ ಕೈ ಚಾಚೋ ಬದಲು ನನ್ನಿದ್ದ ನನ್ನ ಮಕ್ಕಳಿಗೆ ಕೊಡ್ಬೇಕೇ ಹೊರತು ಇನ್ನೊಬ್ಬರಿದ್ದ ಕೈ ಚಾಚಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಫ್ರೆಂಡ್ಸ್, ಒಂದೇ ಹೇಳಕ್ ಇಷ್ಟಪಡ್ತೀನಿ, ನನಗೆ ಮನೇಲಿದ್ರೆ ಯೋಚನೆ ಮಾಡ್ಕೊಂತ ಏನೇನೋ ಯೋಚನೆ ಮಾಡ್ತಿದ್ದೆ. ಆ ಉದ್ದೇಶಕ್ಕೆ ನನ್ನ ಮಕ್ಕಳು ಸ್ಟಾರ್ಟ್ ಮಾಡಿದ್ದು. ನಾನು ಬೆಳಗ್ಗೆ ಬಂದ್ಬಿಟ್ಟಿನಂದ್ರೆ ನನ್ಗೆ ಯಾವ ಟೆನ್ಷನ್ ಇರಲ್ಲ. ಮನೇದೇನೋ ನನ್ನ ಫಾರ್ಮ್ ಏನೋ ಇಷ್ಟೇ. ಯಾರು ಏನ್ ಅನ್ಕೊಂಡ್ರು ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಅಂತ ಸ್ಟಾರ್ಟ್ ಮಾಡೀನಿ. ಇವತ್ತು ನನ್ನ ಅಕ್ಕಪಕ್ಕದಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ, ಸೂಪರ್ ಆಗಿ ಮಾಡಿದ್ಯಾ, ಮನೇಲಿ ಇಲ್ದಂಗೆ ಇದೆಲ್ಲ ಮಾಡಿದ್ಯಾ ಅಂತ. ಬಟ್ ನನ್ನನ್ನು ನೋಡ್ಬಿಟ್ಟು ಇನ್ನು ಕೆಲವೊಬ್ರಿಗೆ ಹೆಲ್ಪ್ ಆದ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ಬಟ್ ಯಾರೇ ಆಗಿರ್ಲಿ, ಖಾಲಿ ಕೂತು ಇನ್ನೊಬ್ಬರ ಮುಂದೆ ಕೈ ಚಾಚೋ ಬದಲು ಯಾವುದೋ ಒಂದು ಸ್ಟಾರ್ಟ್ ಮಾಡಿ, ಏನೋ ಒಂದು ಮಾಡಿ ನ್ಯಾಚುರಲ್ ಆಗಿದ್ರೆ ಚೆನ್ನಾಗಿರುತ್ತೆ. ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ.
ಮೇಡಮ್ ಈಗ ನೀವು ಮೊದಲು ಎಮ್ಮೆ ಸಾಕಾಣಿಕೆಯಿಂದ ಶುರು ಮಾಡಿದ್ರಿ 6 ಎಮ್ಮೆ ಅಂತ ಹೇಳಿದ್ರಿ. ಹೌದು ಸರ್. ಯಾವ ತಳಿಯಿಂದ ಶುರು ಮಾಡಿದ್ರಿ ಮೇಡಮ್? ಸರ್ ಕೆಲವೊಂದೆಲ್ಲ ಸರ್ಚ್ ಮಾಡಿದ್ವಿ ಸರ್. ಯಾಕಂದ್ರೆ ನಾನ್ ಚಿಕ್ಕವಳು ಇರ್ಬೇಕಾದ್ರೆ ನಮ್ಮ ಅಮ್ಮ ಅಪ್ಪ ಎಮ್ಮೆದ್ ಮಾಡ್ತಿದ್ರು, ಬಟ್ ನಾಟಿ ಎಲ್ಲ ಇದ್ವು. ಬಟ್ ಅದ್ರಲ್ಲಿ ಕೆಲವೊಂದು ಪ್ರಾಬ್ಲಮ್ ಆಗುತ್ತೆ. ಏನಪ್ಪಾ ಅಂದ್ರೆ ಅಲ್ಲಿ ನಮ್ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಮಾಡ್ಕೊಂತಿದ್ವಿ, ನಡೀತಿತ್ತು. ಯಾಕಂದ್ರೆ ಅದು 3 ಲೀಟರ್ 4 ಲೀಟರ್ ಕೊಡುತ್ತೆ. ಒಂದ್ 3-4 ತಿಂಗಳು ಕೊಡುತ್ತೆ ಅಷ್ಟೇ. ಅದಾದ್ಮೇಲೆ ಜಾಸ್ತಿ ತಿಂಗಳು ಕೊಡಲ್ಲ. ಬಟ್ ಮುರ್ರಾ ಬಂದ್ಬಿಟ್ಟು ನಮಗೆ ನೆಟ್ವರ್ಕ್ ಇದರಲ್ಲಿ ಸರ್ಚ್ ಮಾಡಿದಾಗ ಮುರ್ರಾ ಬೆಸ್ಟ್ ತಳಿ ಅಂತ ಬಂತು. ಬಟ್ ನಮಗೆ ಎಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಐಡಿಯಾ ಇಲ್ಲ. ಬಟ್ ಸರ್ಚ್ ಮಾಡ್ತಾ ನಮಗೆ ಆಂಧ್ರ ಸೈಡ್ ಚೆನ್ನಾಗಿದ್ದಾವೆ ಅಂತ ಇದು ಬಂತು, ಇನ್ಫಾರ್ಮೇಶನ್ ಬಂದಾಗ ಅಲ್ಲಿಗೆ ಹೋಗಿದ್ವಿ. ನಾನು ನನ್ನ ಮಗ ಹೋಗಿ ಅಲ್ಲೆಲ್ಲ ನೋಡಿದಾಗ ರೇಟ್ ಅಂತೂ ಮಾಮೂಲಿ ಎಮ್ಮೆಗೂ ಮುರ್ರಾಗೂ ಒಂದು 20-30 ಸಾವಿರ ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಸರ್. ಇವತ್ತು ನಾಟಿ ಎಮ್ಮೆನೆ 70-80 ಸಾವಿರ ಇದೆ. ಬಟ್ ಇದು 1,20,000 1,30,000 ಹಂಗ್ ಬರುತ್ತೆ. ಬಟ್ ಅವ್ರು ಹೇಳ್ತಾರೆ 8 ಲೀಟರ್ ಒಂದು ಟೈಮ್ಗೆ 8 ಲೀಟರ್ ಕೊಡುತ್ತೆ ಅಂತ. ಅಷ್ಟು ಕೊಡಲ್ಲ, ಒಂದು 5-6 ಲೀಟರ್ ಒಂದು ಟೈಮಿಗೆ ಕೊಡುತ್ತೆ. 2 ಟೈಮ್ಸ್ ನಾವು ತಗೊಂಡ್ರೆ ಒಂದು 10-12 ಲೀಟರ್ ಅಂತೂ ಹಾಲು ಕೊಡುತ್ತೆ. ಬಟ್ ಇದ್ರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಾಟಿ ಎಮ್ಮೆ ಒಂದು 3-4 ತಿಂಗಳು ಕೊಡುತ್ತೆ. ಬಟ್ ಮುರ್ರಾ 6-7 ತಿಂಗಳವರೆಗೂ ನಮಗೆ ಹಾಲು ಕೊಡುತ್ತೆ. ಬಟ್ ಇದನ್ನ ನಾವು ನೋಡ್ಲೇಬೇಕು. ಬಿಸ್ನೆಸ್ ಪರ್ಪಸ್ ಅಂತ ನಾವು ಮಾಡಿದಾಗ ನಾವೊಬ್ಬರೇ ಇದನ್ನೆಲ್ಲ ಮಾಡಕ್ಕಾಗಲ್ಲ, ಕೆಲಸದವ್ರನ್ನ ಇಡ್ಲೇಬೇಕು. ಕೆಲಸದವ್ರನ್ನ ನಾವು ಇಟ್ಟ ಮೇಲೆ ಬಾಡಿಗೆ ತೆಗಿಬೇಕು, ಅದಕ್ಕೆ ಹಾಕಿರೋ ಬಂಡವಾಳ ಬಡ್ಡಿ ಆದ್ರೂ ತೆಗಿಬೇಕು, ಮತ್ತೆ ಅವ್ರಿಗೆ ಸ್ಯಾಲರೀಸ್ ಕೊಡ್ಬೇಕು. ಇದೆಲ್ಲ ನಾವು ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ 100% ನಮಗೆ ಹಾಲ್ ಜಾಸ್ತಿ ಬರೋದು ತಗೋಬೇಕು. ಹಂಗಾಗಿ ಮುರ್ರಾ ಸೆಲೆಕ್ಟ್ ಮಾಡ್ಕೊಂಡಿರೋದು. ತಗೊಂಬಂದಿರೋದು ಭೀಮವರಂ ಹತ್ರ ಸರ್, ಅಲ್ಲಿ ತಗೊಂಬಂದ್ವಿ. ಫಸ್ಟ್ ಒಂದ್ 6 ತಗೊಂಬಂದ್ವಿ, ಒಂದ್ 3 ತಿಂಗಳು ಬಿಟ್ಬಿಟ್ಟು ಇನ್ನೊಂದು 4 ತಗೊಂಬಂದ್ವಿ. ಮತ್ತೆ ಒಂದ್ 2 ತಿಂಗಳು 3 ತಿಂಗಳು ಬಿಟ್ಬಿಟ್ಟು ಇನ್ನೊಂದು 3 ತಗೊಂಬಂದ್ವಿ. ಮತ್ತೆ 2 ತಿಂಗಳು ಬಿಟ್ಟು 3 ತಿಂಗಳು, ಹತ್ರ ಒಂದು 9 ತಿಂಗಳೇನೋ ಆಗಿದೆ. ಇಷ್ಟ ಆಗಿದೆ. ಬಟ್ ಇದ್ರಲ್ಲಿ ಕೆಲವೊಂದು ಪ್ರೆಗ್ನೆಂಟ್ ಆಗಿದಾವೆ. ಫಸ್ಟ್ ನಾವು ತಗೊಂಡ್ಬಂದಿರೋ 6 ಎಮ್ಮೆ ಇವಾಗ ಪ್ರೆಗ್ನೆಂಟ್ ಆಗಿದೆ. 3 ತಿಂಗಳು 4 ತಿಂಗಳು. ನಮ್ ಎಮ್ಮೆ ಅನ್ನೋಕ್ಕಂತೂ ನಮ್ ಎಲ್ಲದಕ್ಕೂ ಇದಕ್ಕೆ ಹೆಸರಿದಾವ, ಒಂದೊಂದಕ್ಕೂ ಒಂದೊಂದು ಹೆಸರಿದೆ. ಫಸ್ಟ್ ತಗೊಂಡ್ಬಂದಿರೋದು ಆ ಕಡೆ ಇದಾವಲ್ವಾ ಸರ್, ಅದು ಇದು ಬಂಗಾರ ತಲ್ಲಿ ಅಂತ. ಇದು ಬಂಗಾರ ತಲ್ಲಿ ಅಂತ. ಅವ್ನು ನಮ್ ತಮ್ಮ ಸರ್. ಬಹಳ ಚೆನ್ನಾಗಿ ನೋಡ್ಕೊಂತಾನೆ ಎಮ್ಮೆ. ಅವ್ರ ಹೆಂಡತಿ ಮಕ್ಳನ್ನ ನೋಡ್ಕೊಳಲ್ಲ, ಅಷ್ಟ್ ಚೆನ್ನಾಗಿ ನೋಡ್ಕೊಂತಾನ. ಬಂಗಾರ ತಲ್ಲಿ ಅಂತ. ಅದು ಡುಮ್ಮಿ ಅಂತ. ಆ ಪಕ್ಕದೇದಪ್ಪ ಕಂತ್ರಿ ಅಂತ. ಆ ಕಡೆ ಗೌರಿ ಅಂತ. ಆ ಕಡೆ ಪೊಟ್ಟಿ ಅಂತ. ಆ ಸೈಡ್ ಇದೆಲ್ಲ ಸರ್ ಬ್ಲಾಕ್ ಬೆರಿ. ಈ ಕಡೆ ಬನ್ನಿ ಸರ್, ಕಾಣಿಸುತ್ತಾ? ಇದು ಬ್ಲಾಕ್ ಬೆರಿ ಅಂತ. ಯಾವ್ದು ಮೇಡಮ್? ಇದು ಹೈಟ್ ಇದೆ ಅಲ್ವಾ ಸರ್, ಇದು ಬ್ಲಾಕ್ ಬೆರಿ. ಇದು ರಾಯಚೂರು. ಅದ್ಯಾವ್ದಪ್ಪ? ಗಂಗಾ. ಆ ಕಡೆದು ಮಂಗ. ಆ ಕಡೆದು ಸರಸ್ವತಿ. ಲಾಸ್ಟ್ ಸರಸ್ವತಿ ಸರ್. ಈ ಕಡೆಯಲ್ಲಿದ್ದ ಬಂದ್ರೆ ಕಂಗಾರು ಅಂತ. ಈ ಕಡೆ ಕಾವೇರಿ. ಕಾವೇರಿ. ಇದ್ಯಾವ್ದಪ್ಪ ಇದು? ಇದು ಯಮುನಾ. ರೀಸೆಂಟ್ ಆಗಿ ಇವು 3 ಬಂದಿರೋದು ಸರ್. ಇವನ್ನ ಹೆಸರು ಮೊನ್ನೆ ಇಟ್ಟಿದ್ದಾರೆ. ಏನ್ పెట్టారಪ್ಪ? ಈ 3 పెట్టారు. ದೇವ್ರ ಹೆಸರು ಇಡ್ಬೇಕು ಅಂತ ಹೇಳ್ಬಿಟ್ಟು ಗಾಳಮ್ಮ ಒಂದು, ಹುಲಿಗಮ್ಮ ಒಂದು. ಇದು ಗಾಳಮ್ಮ, ಹುಲಿಗಮ್ಮ, ಕಾವೇರಿ. ಅದ್ಯಾವ್ದು? ಕಾವೇರಿನಾ? ಕಾವೇರಿ. ಲಾಸ್ಟ್ ಕಾವೇರಿ. ಈ 3 ಸರ್ 1 ವಾರ ಆಯ್ತು ಸರ್ ಡೆಲಿವರಿ ಆಗಿ. ನೀವು ಮುಂಚೆ ಬಂದಿದ್ರೆ ನಾವು ಗಿಣ್ಣದ ಹಾಲನ್ನು ಕೊಡ್ತಿದ್ವಿ. 1 ವಾರನೇ ಆಯ್ತು ಇದಾಗಿ. ಇದ್ರ ಮರಿ ಸರ್. ಈ 3ಕ್ಕೂ 1ಕ್ಕೆ ಗಂಡು, ಇನ್ನ 2ಕ್ಕೆ ಹೆಣ್ಣಾಗಿದೆ. ಇವು ಮರಿ ಸರ್. ಈ 3 ಎಮ್ಮಿದಾವಲ್ಲ ಸರ್, ಗಾಳಮ್ಮ, ಹುಲಿಗಮ್ಮ, ಕಾವೇರಿ 3. ಆ 3 ಮರಿ, ಈ 3 ಸರ್. ಇನ್ನ ಮಿಕ್ಕಿದ್ದೆಲ್ಲ ಇವೆಲ್ಲ ಮರಿ. ಮರಿಗಂತೂ 100% ಅದನ್ನ ಅದು ಕುಡಿದ ಮೇಲೆನೆ ನಾವು ಹಾಲು ತೆಗಿಯೋದು ಸರ್. ಅವ್ರ ಕೆಲಸವ್ರಿಗೆ ಅದನ್ನ ಹೇಳ್ಬಿಟ್ಟಿವಿ. ಅದು ಆ ತರನೇ ಇರುತ್ತೆ ಎಲ್ಲ ನಮ್ಮ ಮರಿ. ಸ್ಟಾರ್ಟಿಂಗು ನಾವು 6 ಎಮ್ಮೆ ತಗೊಂಬಂದ್ವಲ್ಲ ಸರ್, ಅದ್ರಲ್ಲಿ ನಮಗೆ ಕೆಲವೊಂದು ಗೊತ್ತಾಗ್ಲಿಲ್ಲ ಸರ್. ಕೆಲವೊಂದು ಚೆನ್ನಾಗಿ ನೋಡ್ಕೊಳಕ್ ಆಗದೆ 3 ಮರಿ ಸತ್ತೋದು. ಎಮ್ಮೆ 3 ಎಮ್ಮೆಗೆ ಮರಿ ಸತ್ತೋದು. ಅವಾಗ್ಲಿದ್ದ ನಾವು ಅಲರ್ಟ್ ಆಗ್ಬಿಟ್ವಿ. ಯಾಕಂದ್ರೆ ಫಸ್ಟ್ ನಾವು ಬಿಸ್ನೆಸ್ ಪರ್ಪಸ್, ಆಮೇಲೆ ನಾವು ಮಕ್ಕಳನ್ನ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವತ್ತಿತ್ತ ಕೇರ್ ತಗೊಂಡ್ವಿ. ಬಟ್ ಅದ್ರಲ್ಲಿ ಉಳಿದಿರೋದೇ ಈ 3 ಸರ್. ಅದು ಲಕ್ಷ್ಮಿ ಅಂತ. ಇದು ಲಕ್ಷ್ಮಿ. ನನ್ನ ಕಾಂಪೌಂಡ್ ನಲ್ಲಿ ಫಸ್ಟ್ ಬಂದಿರೋ ಲಕ್ಷ್ಮಿ. ನಮ್ ಕಾಂಪೌಂಡ್ ನಲ್ಲಿ ಹುಟ್ಟಿ ಬೆಳೀತಾ ಇರೋದು. ಇದು ರಾಮ್ ಭೀಮ್ ಅಂತ ಸರ್. ಅದು ರಾಮ್,
ಇದು ಭೀಮ್, ಇದು ಭೀಮು, ಇದು ರಾಮ್. ಇದು ರಾಮು. ನಮ್ಮ ಹತ್ರ ಬಂದ್ಮೇಲೆ ಡೆಲಿವರಿ ಆಗಿ ಇವಾಗ ಇಷ್ಟ ಆಗಿದಾವ್ ಸರ್. ಆಮೇಲೆ ಇಲ್ಲಿದ್ದ ಒಂದು ಮರಿಗೂನು ಏನು ಆಗ್ಲಿಲ್ಲ, ಆ ತರ ನೋಡ್ಕೊಂತ ಬಂದ್ವಿ. ಯಾಕಂದ್ರೆ ಮರಿಗೆ ಏನಾದ್ರು ಆಯ್ತಂದ್ರೆ ಸುಮ್ನೆ ಇರಲ್ಲ ಅಂತ ಎಲ್ಲರೂ ಹೇಳ್ಬಿಟ್ಟಿವಿ. ಅಷ್ಟು ಕೇರ್ ಆಗಿ ಮಕ್ಕಳನ್ನ ನೋಡ್ಕೊಂತಾರ ಸರ್. ನನ್ನ ಮಕ್ಕಳನ್ನ ನಾನು ಯಾವ ತರ ನೋಡ್ಕೊಂತಿದ್ನೋ ಅಷ್ಟು ಚೆನ್ನಾಗಿ ನೋಡ್ಕೊಂತಾರ. ಮೇಡಮ್ ಇದು ಮೇವಿನ ವ್ಯವಸ್ಥೆ ಎಲ್ಲ ಯಾವ ತರ ಮಾಡ್ಕೊಂಡ್ರಿ ಮೇಡಮ್? ಸರ್ ಇದು ನಮ್ದೆಲ್ಲ ನೇಪಿಯರ್ ಇದೆ. ಒಣ ಹುಲ್ಲೆಲ್ಲ ತರಿಸ್ಕೊಂತೀವಿ. ಒಣ ಹುಲ್ಲೆಲ್ಲ ಹೊರಗಡೆ ಹಾಕಿದೀವಲ್ವಾ, ಬಣವೆ ಹಾಕ್ಬಿಟ್ಟಿವಿ. ಹಿಂದ್ಗಡೆ ಒಂದು 3-4 ಎಕರೆ ಹುಲ್ಲಿದೆ, ಒಣ ಹುಲ್ಲು. ಅದನ್ನ ಕಟ್ ಮಾಡ್ಬಿಟ್ಟು ಚಾಪರ್ ಇದೆ ಸರ್, ಹೊರಗಡೆ ನಿಮಗೆ ತೋರಿಸ್ತೀನಿ. ಅದನ್ನು ಚಾಪಿಂಗ್ ಹಾಕ್ಬಿಟ್ಟು ಹಾಕ್ತಿವಿ ಸರ್. ಇದು ಯಾರಾದ್ರೂ ಹಾಕ್ಬೋದು. ನಮಗೆ ಜಾಸ್ತಿ ಆಗಿರೋದ್ಲಿಂದ ಅವೆಲ್ಲದಕ್ಕೂ ಆಗ್ಬೇಕಂತ ಹಸಿ ಹುಲ್ಲೆಲ್ಲ ಚಾಪಿಂಗ್ ಹಾಕ್ತಿವಿ. ಬಟ್ 1-2 ಮಾಡೋರಿಗೆ ಚಾಪಿಂಗ್ ಏನ್ ಬೇಕಾಗಿಲ್ಲ, ಹಂಗೆ ಹಾಕ್ಬೋದು. ಯಾಕಂದ್ರೆ ಹಳ್ಳಿಯಲ್ಲಿ ಇವತ್ತು ಒಬ್ರು 1-2 ಇಟ್ಕೊಂಡು ಆರಾಮ್ಸೆ ಒಂದು ಫ್ಯಾಮಿಲಿ ಮೇಂಟೆನೆನ್ಸ್ ಮಾಡ್ಬೋದು ಸರ್ ಎಮ್ಮೆಲಿದ್ದ. ಯಾಕಂದ್ರೆ 1 ಎಮ್ಮೆ ತಗೊಂಬಂದ್ರೆ ನಮಗೆ ಒನ್ ಡೇಗೆ 10 ಲೀಟರ್ ಅನ್ಕೊಳ್ಳಿ. 10 ಲೀಟರ್ ಅಂದ್ರೆ ನಾನ್ ಪ್ರೆಸೆಂಟ್ ಸರ್ ಒಂದು ಹನಿನೂ ನೀರ್ ಮಿಕ್ಸ್ ಮಾಡಲ್ಲ. 1 ಲೀಟರ್ಗೆ 70 ರೂಪಾಯಿ ತಗೊಂತೀನಿ. ನೀವು ಯೋಚನೆ ಮಾಡಿ, ಇವಾಗ ಇದೆಲ್ಲ ಇರೋದ್ರಿಂದ ನಾನು ಕೆಲಸದವ್ರನ್ನ ಅದನ್ನೆಲ್ಲ ಇಡ್ಬೇಕು. ಬಟ್ 2 ಎಮ್ಮೆ ಅಂದ್ರೆ ಒಂದ್ ಫ್ಯಾಮಿಲಿಯಲ್ಲಿ ಒಬ್ಬ ಲೇಡಿ ಆರಾಮ್ಸೆ ನೋಡ್ಕೋಬಹುದು. ಯಾಕಂದ್ರೆ ಒಂದು ಓರೆ ತಗೊಂಬಂದ್ರೆ 2 ಎಮ್ಮೆಗೆ ಆಗುತ್ತೆ. ಒಣ ಹುಲ್ಲು ಹೊರಗಡೆ ಸಾಯಂಕಾಲ ಟೈಮ್ ಅದು ಹಾಕೊಂಡ್ಬಿಟ್ರೆ ಸಾಕು. ಅದ್ರ ಜೊತೆ ಇದಕ್ ನಾನು ಕೊಡೋದೇನಿಲ್ಲ, ಮೊಕ್ಕೆಜೋಳ. ಅವಾಗ ನಿಮ್ಗೆ ಮಿಲ್ ತೋರಿಸಿದ್ವಲ್ಲ, ಮೊಕ್ಕೆಜೋಳ ಇರುತ್ತೆ. ಮೊಕ್ಕೆಜೋಳ ಮಿಕ್ಸ್ ಮಾಡ್ಬಿಟ್ಟು ತೌಡು ಮೊಕ್ಕೆಜೋಳ ರಾತ್ರಿ ನೆನೆ ಇಡ್ತೀವಿ, ಬೆಳಗ್ಗೆ ಅದು ಕೊಟ್ಬಿಡ್ತೀವಿ. ಅದ್ರ ಜೊತೆ ಕಾಟನ್ ಕೇಕ್ ಒಂದು ಬರುತ್ತೆ ನಿಮಗೆ. ಹಸಿ ಹುಲ್ಲು ಸರ್ ಇದು, ನಾವು ಚಾಪಿಂಗ್ ಮಾಡಿರೋದು. ಇದನ್ನ ನಾವು ಕಟ್ ಮಾಡ್ಕೊಂಡ್ಬಿಟ್ಟು ಚಾಪಿಂಗ್ ಮಾಡ್ತೀವಿ. ಇದು ಒಂದೊಂದು ಪುಟ್ಟಿ ಹಾಕ್ತಿವಿ. ಬೆಳಗ್ಗೆ 1 ಪುಟ್ಟಿ ಹಾಕ್ತಿವಿ, ಅದ್ರ ಜೊತೆ ಒಣ ಹುಲ್ಲು ಹಾಕ್ತಿವಿ. ಅಲ್ಲಿ ಬಣವೆ ಇದೆ, ಕೆಲಸ ಮಾಡೋರು ತಗೊಂಬಂದು ಇಲ್ಲಿ ಇಟ್ಬಿಡ್ತಾರೆ. ಯಾಕಂದ್ರೆ ಬೆಳಗ್ಗೆ 3 ಗಂಟೆ ಹಾಕ್ತಾರೆ ಎಮ್ಮೆಗೆ. ಆ ಟೈಮ್ನಲ್ಲಿ ಕತ್ತಲ್ಲಿ ತಗೊಂಬರ್ಬೇಕಾದ್ರೆ ಕಷ್ಟ ಆಗುತ್ತೆ. ಹಂಗಾಗಿ ಅದರ ಜೊತೆ ನಾವು ಫೀಡಿಂಗ್ ಏನ್ ಕೊಡ್ತೀವಪ್ಪ ಅಂದ್ರೆ ಕ್ಯಾಲ್ಸಿಯಂ ಅದು ಕಂಪಲ್ಸರಿ ಕೊಡ್ಲೇಬೇಕು. ಅದ್ರ ಜೊತೆ ಕಾಟನ್ ಕೇಕ್ ಅಂತ ಬರುತ್ತೆ, ಹಿಂಡಿ. ಹಿಂಡಿ, ಹತ್ತಿ ಹಿಂಡಿ ಅಂತಾರಲ್ವಾ, ಹತ್ತಿ ಹಿಂಡಿ ಹಾಕ್ತಿವಿ. ಅದರ ಜೊತೆ ಗೋಧಿ ಬೂಸ ಅಂತ ಬರುತ್ತೆ, ಗೋಧಿ ಬೂಸ ಅಂತ ಇದು ಹಾಕ್ತಿವಿ. ಇದ್ರ ಜೊತೆ ಮೊಕ್ಕೆಜೋಳ ಎಲ್ಲಿಟ್ಟಿದ್ರಪ್ಪ, ಖಾಲಿ ಆಯ್ತಾ? ಆ ಕಡೆ ರೂಮ್ ಅಲ್ಲಿ ಇದೆ. ಅದನ್ನೆಲ್ಲ ಸೇರಿ 3 ಮಿಕ್ಸ್ ಮಾಡಿ ಅದ್ರ ಜೊತೆ ತೌಡು ಹಾಕ್ತಿವಿ. ಈ ಅಕ್ಕಿದು ಇದು ಇರುತ್ತೆ, ನೆಲ್ಲಿನ ತೌಡು. ನೆಲ್ಲಿನ ತೌಡು ತಿನ್ನುತ್ತಾ ಮೇಡಮ್? ತೋರಿಸ್ತೀನಿ ಸರ್ ನಿಮ್ಗೆ. ಇದಾಯ್ತಲ್ಲ ಸರ್, ಇದನ್ನೆಲ್ಲ ಮಿಕ್ಸ್ ಮಾಡಿ ನೆನೆ ಇಡ್ತೀವಿ. ಬನ್ನಿ ಸರ್ ತೋರಿಸ್ತೀನಿ. ಇದು ಮೊಕ್ಕೆಜೋಳ ತೌಡು. ಇವಾಗ ನೆನೆ ಇಟ್ಬಿಟ್ಟು ಬೆಳಗ್ಗೆ 3 ಗಂಟೆಗೆ ನಮ್ ಕೆಲಸ ಮಾಡೋರು ಎದ್ದೇಳ್ತಾರೆ ಸರ್. ಫಸ್ಟ್ ಹಸಿ ಹುಲ್ಲು ಹಾಕ್ತಾರೆ. ಹಸಿ ಹುಲ್ ಮೇಲೆನೆ ಇದನ್ನ ಹಾಕ್ಬಿಡ್ತಾರೆ. ಹಾಕ್ಬಿಟ್ಟು ಅದಾದ್ಮೇಲೆ ಒಣ ಹುಲ್ಲು ಹಾಕ್ತಾರೆ. ಅದಾದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹಾಲು ತೆಗಿತಾರೆ. 6 ಗಂಟೆಗೆಲ್ಲ ನಮಗೆ ಹಾಲು ಕೊಟ್ಬಿಡ್ತಾರೆ ಆತರ. ಬಟ್ ಅವ್ರು ಮಾಡೋದೇ ನಾವು ಮನೆಯಲ್ಲಿ ಆರಾಮ್ಸೆ ಹೆಣ್ಮಕ್ಳು ಮಾಡ್ಕೋಬಹುದು. 2 ಎಮ್ಮೆ ಇಟ್ಕೊಂಡು ಮಾಡ್ಕೋಬಹುದು. ಇವಾಗ ಜಾಸ್ತಿ ಇರೋದ್ರಿಂದ ನಮ್ಗೆ ಕೆಲಸದವ್ರು ಇದೆಲ್ಲ ಇದೆ. ಬಟ್ ಹಳ್ಳಿಯಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಏನೋ ಒಂದ್ ಮಾಡ್ಬೇಕು ಅನ್ಕೊಂತಾರ. ಬಟ್ ಅವ್ರಿಗೆ ನ್ಯಾಚುರಲ್ ಆಗಿ ನಮ್ಮ ಅಪ್ಪ ಅಮ್ಮ ಅಜ್ಜಿ ಇವರೆಲ್ಲ ಮಾಡ್ಕೊಂಡ್ ಬಂದಿರೋದೇ ಇದು. ಬಟ್ ಮಿಡಿಲ್ ಅಲ್ಲಿ ನಾವು ಸ್ವಲ್ಪ ಸಿಟಿ ಇದು ಅನ್ಕೊಂಡ್ಬಿಟ್ಟು ಸ್ವಲ್ಪ ಎಲ್ಲ ಸ್ಟಾಪ್ ಮಾಡಿವಿ. ಬಟ್ ಇವತ್ತು ನ್ಯಾಚುರಲ್ ಹಾಲು ಎಲ್ಲಿ ಸಿಗ್ತಾ ಇಲ್ಲ. ಪ್ರತಿಯೊಬ್ರು 1-2 ಎಮ್ಮೆ ಮನೆ ಕಟ್ಕೊಂಡ್ರು ಒಂದು ಸಂಸಾರ ಆರಾಮ್ಸೆ ನಡೆಯುತ್ತೆ. ಯಾಕಂದ್ರೆ ಹಳ್ಳಿಯಲ್ಲಿ ಒಂದು 10-15 ಸಾವಿರ ರೂಪಾಯಿ ಬಂತಂದ್ರೆ ಆರಾಮ್ಸೆ ಫ್ಯಾಮಿಲಿ ಮೇಂಟೆನೆನ್ಸ್ ಆಗ್ಬಿಡುತ್ತೆ. 2 ಎಮ್ಮೆಗೆ ಅದು ಪಕ್ಕ ಬರುತ್ತೆ. ಹೆಂಗ್ ಬರುತ್ತೆ ಅಂತಾನು ನಿಮ್ಗೆ ಹೇಳ್ತೀನಿ. ಒಂದ್ ಯೋಚನೆ ಮಾಡಿ, 2 ಎಮ್ಮೆ ತಗೊಂಡ್ಬರ್ತೀವಿ. 2 ಎಮ್ಮೆ ಅಂದ್ರೆ ಒಂದ್ ದಿನಕ್ಕೆ ಎಷ್ಟು 20 ಲೀಟರ್ ಹಾಲು ಕೊಡುತ್ತೆ. ಒಂದ್ ದಿನಕ್ಕೆ 20 ಲೀಟರ್ ಹಾಲಂದ್ರೆ 70 ರೂಪಾಯಿ ಲೆಕ್ಕದಲ್ಲಿ ನಾವು ಕೊಟ್ಟಿದ್ರು 20 ಲೀಟರ್ಗೆ ಎಷ್ಟಾಯ್ತು? 1400 ಆಯ್ತು. 400 ರೂಪಾಯಿ ಅದು ಫುಡ್ ಹೋಗ್ಲಿ, 1000 ರೂಪಾಯಿ ಮನೇಲಿ ಕೂತ್ಕೊಂಡು ಆರಾಮ್ಸೆ ದುಡಿಬಹುದು, ಈಸಿಯಾಗಿ ದುಡಿಬಹುದು. ಅದನ್ನ ದುಡಿತಾ ನೀವು ಜಾಸ್ತಿ ಮಾಡ್ಕೊಳ್ಳಿ. ಒಂದೇ ಸಲ ಬಂಡವಾಳ ಅಷ್ಟು ಹಾಕೋದು ಇಲ್ಲ, ಬರಲ್ಲ ಅಂದ್ರೆ 2 ಎಮ್ಮೆಲ್ ಇದ್ದ ಸ್ಟಾರ್ಟ್ ಮಾಡಿದ್ರು ನೀವು ದಿನ 1000 ರೂಪಾಯಿ ದುಡಿಬಹುದು ಮನೇಲಿ ಇದ್ಕೊಂಡು. 1-2 ಅವರ್ಸ್ ಕೆಲಸ, ಬೆಳಗ್ಗೆ 2 ಅವರ್ಸ್ ಇರುತ್ತೆ, ಸಾಯಂಕಾಲ 2 ಅವರ್ಸ್ ಇರುತ್ತೆ ಅಷ್ಟೇ.
ಮೇಡಮ್ ಈಗ ಎಮ್ಮೆ ಜೊತೆ ನೀವು ಕೋಳಿ ಸಾಕಾಣಿಕೆನೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಅದು ಯಾವ ಥರ ಮಾಡ್ಬೋದು ಮೇಡಮ್? ಹಳ್ಳಿಗಳಲ್ಲಿರುವಂಥ ಮಹಿಳೆಯರು ಯಾವ ಥರ ಒಂದು ಕೋಳಿ ಸಾಕಾಣಿಕೆ ಮಾಡಿ ಒಂದು ಆದಾಯನ ಗಳಿಸ್ಬೋದು ಅಂತ ತಿಳಿಸ್ಕೊಡ್ತೀರಾ? ಸರ್ ಸಿಂಪಲ್ ಸರ್, ನಾನು ಎಮ್ಮೆ ಸ್ಟಾರ್ಟ್ ಮಾಡಿದಾಗ ಈ ಹೊರಗಡೆ ಎಲ್ಲ ಗೆಜ್ಜಿಂದೆಲ್ಲ ಹೊರಗಡೆ ಹಾಕ್ತಾರ. ಅದಕ್ಕೆ ನನಗೆ ಕೆಲವೊಬ್ರು ಹೇಳ್ತಿದ್ರು ಕೆಲವೊಂದು ಕೋಳಿ ತಗೋ ಅಂತ. ಬಟ್ ನನ್ಗೆ ಐಡಿಯಾ ಇರಲಿಲ್ಲ. ಸರಿ ನೋಡೋಣ, ಅದೊಂದು ಇನ್ಕಮ್ ಆಗುತ್ತಲ್ವಾ. ಈ ಕೆಲಸ ಮಾಡೋರು ಇರ್ತಾರ, ಎಲ್ಲರೂ ಇರ್ತಾರ, ಅವ್ರಿಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಥಾಟಿಗೆ ನಾನು ಮೈಸೂರು ನಾಟಿ ಕೋಳಿ ಅಂತ ತಗೊಂಬಂದೆ. ಇದು ಸಿಂಪಲ್ ಸರ್, ನಾವು ಇದಕ್ಕೆ ಜಾಸ್ತಿ ಫುಡ್ ಹಾಕೋ ಅವಶ್ಯಕತೆ ಇಲ್ಲ. ಏನ್ ಮನೆಯಲ್ಲಿ ಸಾಕೋರಿಗೆ ಇನ್ನೂ ಈಸಿ. ಯಾಕಂದ್ರೆ ಇವಕ್ಕೆ ನಾವು ಫುಡ್ ಹಾಕ್ತಾ ಇದೀವಿ, ಯಾಕಂದ್ರೆ ಜಾಸ್ತಿ ಇರೋದ್ರಿಂದ. ಬಟ್ ಹಳ್ಳಿಗಳಲ್ಲಿ ಸಾಕೋರಿಗೆ ಬಹಳ ಬೆನಿಫಿಟ್ ಇದೆ. ಯಾಕಂದ್ರೆ ಮನೆ ಹತ್ರ ಮುಸ್ರಿ ಅವು ಇವು ಹೊರಗಡೆ ಬಿದ್ದೇ ಇರ್ತಾವ, ಅಂಥವು ತಿಂದ್ಬಿಟ್ಟು ಆರಾಮ್ಸೆ ಬೆಳಿತಾವ. 100-200 ನಾವು ಕೋಳಿನ ಸಾಕೊಂಡ್ರು ಎವ್ರಿ ಡೇ ಮೊಟ್ಟೆಲಿದ್ದನೂ ಬರುತ್ತೆ, ಎವ್ರಿ ಡೇ ಕೋಳಿನ ಮಾಡಿದ್ರು ಬರುತ್ತೆ. ಅದ್ರ ಜೊತೆ ಇದೊಂದು ಇನ್ಕಮ್ ಆಗುತ್ತಲ್ವಾ, ಹಂಗಾಗಿ ಕೋಳಿದ್ದು ತಗೊಂಬಂದಿರೋದು. ಓಕೆ ಮೇಡಮ್. ಇಷ್ಟೊತ್ತು ತಮ್ಮ ಒಂದು ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.